ನಮಸ್ತೆ ಸ್ನೇಹಿತರೆ. ಎಸ್ ಎಲ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಎಸ್ ಎಲ್ ರಿಸಲ್ಟ್ ಡಿಸ್ಕಸ್ ಮಾಡೋಣ. ಇದಕ್ಕಿಂತ ಮೊದಲು ನಾವು ನೋಡೋಣ. ಇಲ್ಲಿ ₹12 ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಇವಾಗ ಟಿ ಸಿ ಎಸ್ ಟೋಟಲ್ ₹57 ಡಿವಿಡೆಂಡ್ ಅನೌನ್ಸ್ ಮಾಡಿತ್ತು. ಅದೇ ರೀತಿ ಇವರು ₹12 ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಇದು ಒಳ್ಳೆಯ ವಿಷಯ. ಶೇರ್ ಹೋಲ್ಡರ್ಸ್ಗೆ, ಲಾಂಗ್ ಟರ್ಮ್ ಹೋಲ್ಡರ್ಸ್ಗೆ ಇದು ಕ್ವಾರ್ಟರ್ಲಿ ಅವರು ಸ್ವಲ್ಪ ಅಮೌಂಟ್ ಕೊಡ್ತಾರಲ್ಲ, ಅದು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇವಾಗ ರಿಸಲ್ಟ್ಸ್ ನೋಡೋಣ. ರಿಸಲ್ಟ್ಸು ಲಾಸ್ಟ್ ಇಯರು 2024 ₹29,890 ರೆವೆನ್ಯೂ ಆಗಿತ್ತು. ಅದು ಈಗ ಜಾಸ್ತಿಯಾಗಿ ₹33,872 ಕೋಟಿ ರೆವೆನ್ಯೂ ಆಗಿದೆ. ಇದು ಇಯರ್ ಆನ್ ಇಯರ್ 13% ಅಪ್ ಆಗಿದೆ. ಓಕೆ, 13% ಅಪ್ ಆಗಿದೆ. ಅದೇ ರೀತಿ ಕ್ವಾರ್ಟರ್ ಆನ್ ಕ್ವಾರ್ಟರು, ಲಾಸ್ಟ್ ಕ್ವಾರ್ಟರು ಅಂದರೆ ಸೆಪ್ಟೆಂಬರು 31,942 ಕೋಟಿ ಇತ್ತು. ಇವಾಗ ಎಷ್ಟಾಗಿದೆ? 33,872 ಕೋಟಿ ಆಗಿದೆ. ಇಲ್ಲೂ ಅಪ್ ಆಗಿದೆ. ಇಲ್ಲಿ ಒಂದು ಅರೌಂಡ್ 5 to 6% ಅಪ್ ಆಗಿದೆ. ಓಕೆ, ರೆವೆನ್ಯೂ ತುಂಬ ಚೆನ್ನಾಗಿದೆ. ಪ್ರಿವಿಯಸ್ ಇಯರ್ ಟು ಇಯರು ಚೆನ್ನಾಗಿದೆ. ಕ್ವಾರ್ಟರ್ ಟು ಕ್ವಾರ್ಟರು ಚೆನ್ನಾಗಿದೆ. ಇವಾಗ ನಾವು ಎಕ್ಸ್ಪೆನ್ಸಸ್ ಬರೋಣ. ಟೋಟಲ್ ಎಕ್ಸ್ಪೆನ್ಸಸ್ಸು ಹೋದ ವರ್ಷ 24,235 ಕೋಟಿ. ಓಕೆ, ಈಗ ಇದು ಲಾಸ್ಟ್ ಕ್ವಾರ್ಟ್ರು. ಈಗ 27,792 ಕೋಟಿ. ಓಕೆ, ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಖರ್ಚಾಗಿದೆ, ಯಾಕಂದರೆ ರೆವೆನ್ಯೂ ಜಾಸ್ತಿ ಆಗಿದೆ ಅಲ್ವಾ. ಅದೇ ರೀತಿ ಕ್ವಾರ್ಟರ್ ಆ್ಯಂಡ್ ಕ್ವಾರ್ಟ್ರು ಖರ್ಚು ಜಾಸ್ತಿ ಆಗಿದೆ. ಇವಾಗ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಿದ್ರೆ ಹೋದ ವರ್ಷ ಎಷ್ಟಿತ್ತು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ಗಿಂತ ನಾವು ಡೈರೆಕ್ಟ್ ಪ್ರಾಫಿಟೇ ನೋಡೋಣ. ಪ್ರಾಫಿಟ್ ಫಾರ್ ದ ಪೀರಿಯಡ್ ಇಯರ್ ನೋಡೋಣ. ಓಕೆ, ಇದರಲ್ಲಿ ಹೋದ ವರ್ಷ 4,594 ಕೋಟಿ ಪ್ರಾಫಿಟ್ ಮಾಡಿತ್ತು ಎಸ್ ಸಿ ಎಲ್ಲು. ಇವಾಗ 4,082 ಕೋಟಿ, ಅರೌಂಡ್ ಇಲ್ಲಿ 500 ಕೋರ್ಸ್ ಡೌನ್ ಆಗಿದೆ ಇಯರ್ ಆನ್ ಇಯರು. ಅದೇ ರೀತಿ ಕ್ವಾರ್ಟರ್ ಆನ್ ಕ್ವಾರ್ಟ್ರು ಇಲ್ಲಿ ಒಂದು 230 ಅಂದರೆ ಒಂದು ಅರೌಂಡ್ 180 crore ಇಲ್ಲಿ ಡೌನ್ ಆಗಿದೆ. ಓಕೆ, ಕ್ವಾರ್ಟರ್ ಆನ್ ಕ್ವಾರ್ಟ್ರು ಆ್ಯಂಡ್ ಇಯರ್ ಆನ್ ಇಯರು ಬೋತ್ ಡೌನ್ ಆಗಿದೆ. ಇದರಲ್ಲಿ ಇಯರ್ ಆನ್ ಇಯರು ಅದು ಅರೌಂಡ್ 11 to 12% ಡೌನ್ ಆಗಿದೆ ಅನಿಸುತ್ತೆ. ಓಕೆ, ಇದೊಂದು ನೆಗೆಟಿವ್ ಇದು. ಆಮೇಲೆ ನಾವು ಇವಾಗ ಡಿವಿಡೆಂಡ್ ಒಂದು ಪಾಸಿಟಿವ್ ಇದರಲ್ಲಿ. ಇದು ಮಿಕ್ಸ್ಡ್ ರಿಯಾಕ್ಷನ್ ಇದೆ, ಯಾಕಂದರೆ ಇಲ್ಲೂ ಟಿ ಸಿ ಎಸ್ ಥರನೇ ಇಲ್ಲೂ ನೆಗೆಟಿವ್ ಆಗಿದೆ ರಿಸಲ್ಟು. ಯಾಕಂತ ನೋಡಿದ್ರೆ ಸೇಮ್ ಇದು ನೋಡಿ, ಇಲ್ಲಿ ಒನ್ ಟೈಮ್ ನ್ಯೂ ಲೇಬರ್ ಕೋರ್ಸ್ ಅಂದರೆ ಈ ಸಲ ಅಷ್ಟೇ ಇದು ಇಂಪ್ಯಾಕ್ಟ್ ಆಗುತ್ತೆ. 956 crore rupees ಇದೆಯಲ್ಲ, ಇದು ನೆಗೆಟಿವ್ ಆಗಿದೆ. ಅದು ಎಂಪ್ಲಾಯೀಸಿಗೆ ಎಕ್ಸ್ಟ್ರಾ ಕಾಸ್ಟ್ ಆಗಿದೆ. ಇದರಿಂದನೇ ನಮ್ಮ ರಿಸಲ್ಟ್ಸು ನೆಗೆಟಿವ್ ಕಾಣ್ತಿದೆ. ನೀವು ನೋಡೋದಾದರೆ ಇದರಲ್ಲಿ ಮೈನಸ್ ಮಾಡಿಕೊಂಡು ನೋಡಬೇಕು, ಅಂದರೆ ಆಪರೇಷನಲ್ ಪ್ರಾಫಿಟ್ ನೋಡಬೇಕಾದ್ರೆ. ಅದೇ ರೀತಿ EPS ನೋಡೋಣ ಎಷ್ಟಿದೆ ಅಂತ. ಟೋಟಲ್ ಡಿವಿಡೆಂಡ್ ಇಲ್ಲಿದೆ ನೋಡಿ, ₹12 ಅನೌನ್ಸ್ ಮಾಡಿದ್ದು. ಆಮೇಲೆ EPS ಅರ್ನಿಂಗ್ ಪರ್ ಇಕ್ವಿಟಿ ಶೇರ್ ಫೇಸ್ ವ್ಯಾಲ್ಯೂ ಟು ಈಚ್ ಇದೆಯಲ್ಲ, ಹೋದ ಸಲ ಅರೌಂಡ್ ₹17 ಇತ್ತು. ಓಕೆ, ಈ ಸಲ ₹15 ಆಗಿದೆ. ಹೋದ ಕ್ವಾರ್ಟ್ರು ₹15.63. ಇದು ಆಬ್ವಿಯಸ್ಲಿ ಡೌನ್ ಆಗೇ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.